ಮೈಸೂರು ಪಾಕ ವೀಕ್ಷಕರಿಗೆ ನಮಸ್ಕಾರ. ಇದೇನಪ್ಪ ಇಷ್ಟು ದಿನ ಶಶಾಂಕ್ ಮೈಸೂರು ಪಾಕ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದ, ಇವಾಗ ಇವನ್ಯಾರೋ ಬಂದಿದ್ದಾನೆ ಅಂದ್ಕೊಂಡ್ರಾ? ಶಶಾಂಕ್ ಅವರು ಲಾಸ್ ವೇಗಸ್ ಪಾಕ ಮಾಡೋಕ್ಕೆ ಲಾಸ್ ವೇಗಸ್ ಹೋಗಿದ್ದಾರೆ, ಹಾಗಾಗಿ ನಾನು ಬರಬೇಕಾಯ್ತು. ಹಾಗೆ ಈ ಸೀರಿಯಲ್ಗಳಲ್ಲಿ ಯಾವ್ದಾದ್ರು ಪಾತ್ರಗಳು ಕೈ ಕೊಟ್ಟಾಗ ಏನೋ ರೀಪ್ಲೇಸ್ ಮಾಡ್ತಾರೆ ಅಂತಾರಲ್ಲ, ಹಾಗೆ ನೋಡಿ. ಹಾಗೇನಿಲ್ಲ, ಶಶಾಂಕ್ ಅವರು ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ನಾನು ಬರಬೇಕಾಯ್ತು. ನನ್ನ ಹೆಸರು ಅನುರಾಗ್ ಅಂತ. ಇನ್ನು ಮುಂದೆ ಮೈಸೂರು ಪಾಕ ಕಾರ್ಯಕ್ರಮಗಳನ್ನು ನಾನು ನಡ್ಸ್ಕೊಂಡು ಹೋಗ್ತೀನಿ, ಮತ್ತು ನಮ್ಮ ಶಶಾಂಕ್ ಅವರು ನಡ್ಸ್ಕೊಂಡು ಹೋಗ್ತಾರೆ. ಈಗ ಶಾಂತಲಾ ಥಿಯೇಟ್ರ್ ಹತ್ತಿರ ಇರೋ ಒಂದು ಚುರುಮುರಿ ಅಂಗಡಿಗೆ ಬಂದಿದ್ದೀವಿ. ಅಲ್ಲಿ ಏನು ಸ್ಪೆಷಾಲಿಟಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಜಯರಾಮ್. ನಿಮ್ಮ ಅಂಗಡಿ ಹೆಸರು? ಚುರುಮುರಿ ಗಾಡಿ, ಭೈರವೇಶ್ವರ ಪ್ರಸನ್ನ. ಸರ್, ನಿಮ್ಮ ಅಂಗಡಿಲಿ ಏನು ಸ್ಪೆಷಲ್ಲು? ಸ್ಪೆಷಲ್ ಅಂದರೆ ಬೇಬಿಕಾನ್ ಮಸಾಲ, ವೆಜಿಟೇಬಲ್ ಸಲಾಡು, ದಹಿ ಪೂರಿ, ಸೇವ್ ಪೂರಿ, ಬಾಳೆಹಣ್ಣು ಮಸಾಲ, ಸೌತೆಕಾಯಿ, ಟೊಮೊಟೊ, ತರಕಾರಿ ಐಟಮಲ್ಲಿ ಗೆಡ್ಡೆಕೋಸು, ಬೀಟ್ರೂಟು, ಬಾಳೆದಿಂಡು, ನಿಪ್ಪಟ್ಟು, ಮತ್ತು ಮಾಮೂಲಿ ಉಪ್ಪು, ಖಾರ, ಮಸಾಲೆ, ಕಡಲೆಬೀಜ, ಕಾಯಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ತೀವಿ. ಬೀಟ್ರೋಟು, ಈರುಳ್ಳಿ, ನವಿಲುಕೋಸು, ಬಾಳೆದಿಂಡು, ಟೊಮೊಟೊ. ನನ್ನೇನು ಮೊದಲು ತರಕಾರಿ ಮಾರೋನಾಗಿದೆ ಅಂದ್ಕೊಂಡ್ರಾ? ಇಲ್ಲ, ಆ ಎಲ್ಲ ಐಟಮ್ಸು ಈ ವೆಜಿಟೇಬಲ್ ಸಲಾಡಲ್ಲಿದೆ. ಈ ವೆಜಿಟೇಬಲ್ ಸಲಾಡ್ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದು ವೆಜಿಟೇಬಲ್ ಸಲಾಡ್ ಆದರೂ ಇದರಲ್ಲಿ ಚರ್ಮುರಿ ಫ್ಲೇವರ್ ಇದೆ. ಬನ್ನಿ, ನೀವು ಒಂದ್ಸಲಿ ಟ್ರೈ ಮಾಡಿ. ಈಗ ನೋಡಿ, ನಾನು ಬೇಬಿಕಾರ್ನ್ ಮಸಾಲ ತಿಂತಾಯಿದ್ದೀನಿ. ನಾರ್ಮಲಾಗಿ ಬೇಬಿಕಾರ್ನ್ ಈಗ ಹೆಂಗಾಗೋದ್ಯಪ್ಪ ಅಂದರೆ ತುಂಬ ಟ್ರೆಂಡಿಯಾಗಿ ಹೋಗಿದೆ. ಎಲ್ಲ ಕಡೆ ಹೋಟ್ಲಲ್ಲಿ, ರೆಸ್ಟೋರೆಂಟಲ್ಲಿ ಬೇಬಿಕಾರ್ನ್ ಮಂಚೂರಿ ಅನ್ನೋದು ತುಂಬ ಫೇಮಸ್ ಆಗೋಗ್ಬಿಟ್ಟಿದೆ. ಆದರೆ ಈ ಬೇಬಿಕಾರ್ನ್ ಟ್ರೆಡ್ನ ನಮ್ಮ ಚುರುಮುರಿಗೆ ಒಗ್ಸಿದ್ದಾರೆ ನೋಡಿ, ಬ್ಲೆಂಡ್ ಮಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಸುಮಾರು 5 ವರ್ಷದಿಂದ ಬರ್ತಾಯಿದ್ದೀನಿ. ಸೇವ್ ಪುರಿ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ನಿಪ್ಪಟ್ಟು ಮಸಾಲ, ಆಮೇಲೆ ಬೇಬಿಕಾರ್ನ್ ಚೆನ್ನಾಗಿ ಮಾಡ್ತಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಸುಮಾರು ಒಂದು 5-6 ವರ್ಷದಿಂದ ಬರ್ತೀನಿ. ರೇಟ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ರೀಸನಬಲ್ ಆಗಿದೆ. ಚುರುಮುರಿ ತುಂಬ ಟೇಸ್ಟಾಗಿ ಮಾಡ್ತಾರೆ. ವೆಜಿಟೇಬಲ್ ಸಲಾಡ್ ಸಿಗುತ್ತೆ, ನಿಪ್ಪಟ್ಟು ಮಸಾಲ ಸಿಗುತ್ತೆ. ಚಿಕ್ಕ ವಯಸ್ಸಿಂದ ನಾವು ತಿಂತಾಯಿದ್ದೀವಿ ಚುರುಮುರಿ. ಅವಾಗ ನಾವು ನಮ್ಮ ಮನೇಲಿ ಹಠ ಮಾಡುವ ಚುರುಮುರಿ ಅಂತ ತಿನ್ಕೊಡುವಾಗ ನಾನು ನೋಡ್ದಂಗೆ ನಿಪ್ಪಟ್ಟು ಮಸಾಲ ಸಖತ್ ಫೇಮಸ್ ಇಲ್ಲಿ. ಬೇರೆ ಎಲ್ಲೂ ಈ ಥರ ಕೊಡೋಲ್ಲ. ಬೇರೆ ಕಡೆ ತುಂಬ ಡಿಫ್ರೆನ್ಸ್ ಇದೆ. ಟೊಮೆಟೊ ಮಸಾಲ, ನಿಪ್ಪಟ್ಟು ಮಸಾಲ ಎಲ್ಲ ಚೆನ್ನಾಗಿದೆ. ರೇಟ್ಸು ಒಂದು ಸ್ವಲ್ಪ ಸೇಮ್, ಹಂಗೆ ಯಾವಾಗ ಹಳೇದು ಹೆಂಗಿದೆಯೋ ಹಂಗೆ ಇದೆ. ಚುರುಮುರಿ ಅಂದರೆ ಬೇಸಿಕಲಿ ಕರ್ನಾಟಕ ತಿಂಡಿ. ನಾವು ಇಷ್ಟು ದಿನ ಮೈಸೂರು ಪಾಕ ಎಪಿಸೋಡ್ಗಳಲ್ಲಿ ನಾರ್ತ್ ಇಂಡಿಯನ್ ತಿಂಡಿಗಳನ್ನು ತೋರಿಸಿದ್ದೀವಿ, ನೂಡಲ್ಸು, ಚೈನೀಸ್ ತಿಂಡಿಗಳನ್ನು ತೋರಿಸಿದ್ದೀವಿ. ಆದರೆ ಈ ದಿನ ಸ್ಪೆಷಲ್ಲಾಗಿ ನಮ್ಮ ಕರ್ನಾಟಕದ ಸ್ಪೆಷಲ್ ತಿಂಡಿಯಾದ ಚುರುಮುರಿ ತೋರಿಸ್ತಾ ಇದ್ದೀವಿ. ಈಗ ನಾವು ಬಂದಿರೋ ಚುರುಮುರಿ ಸೆಂಟ್ರಲ್ಲಿ ಕೇವಲ ಬರೀ ಮಂಡಕ್ಕಿ ಚುರುಮುರಿ ಅಷ್ಟೇ ಅಲ್ಲ, ವೆಜಿಟೇಬಲ್ ಸಲಾಡು, ಆಮೇಲೆ ಬೆಳ್ಳುಳ್ಳಿ ಮಸಾಲ, ಆಮೇಲೆ ಬೇಬಿಕಾರ್ನ್ ಮಸಾಲ ಅಂತ ಬೇರೆ ಬೇರೆ ಥರದ ಚುರುಮುರಿನೂ ಮಾಡ್ತಾರೆ. ವೆರೈಟಿಗಳು ಮಾಡೋದು ದೊಡ್ಡದಲ್ಲ, ವೆರೈಟಿಗಳಲ್ಲಿ ಟೇಸ್ಟ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಅದನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಟೇಸ್ಟ್ ಮಾಡಿದ್ವಿ, ನಮಗೆ ಖುಷಿಯಾಗಿದೆ. ನೀವು ಬನ್ನಿ, ಟೇಸ್ಟ್ ಮಾಡಿ. Just